ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋ ದೇವನಹಳ್ಳಿ ಇಂದು ಸಂಪೂರ್ಣ ಹಸಿರುಮಯವಾಗಿತ್ತು. ಎಲ್ಲೆಲ್ಲೂ ಹಸಿರು ಶಾಲುಗಳ ಹಾರಾಟ ಮುಗಿಲು ಮುಟ್ಟಿತ್ತು. ಹಸಿರು ಶಾಲುಗಳೊಂದಿಗೆ ಕೈ ಜೋಡಿಸಿರುವ ಕಪ್ಪು ಕೋಟು ಧರಿಸಿದ ವಕೀಲರು ಮತ್ತು ಕೆಂಪು ಬಾವುಟದ ಪ್ರಗತಿಪರರು ಸರ್ಕಾರದ ನೀತಿ ಖಂಡಿಸಿದರು. ಅಷ್ಟೇ ಅಲ್ಲ, ಸಿನಿಮಾ ತಾರೆಯರು ರೈತರ ಬೆಂಬಲಕ್ಕೆ ನಿಲ್ಲುವ ಜೊತೆಗೆ ಭೂಸ್ವಾಧೀನ ವಿಚಾರದಲ್ಲಿ ಸರ್ಕಾರ ನಿಲುವು ಬದಲಿಸದಿದ್ದರೆ ರೈತರು ಸರ್ಕಾರವನ್ನೇ ಬದಲಿಸಲಿದ್ದಾರೆ ಎಂಬ ಎಚ್ಚರಿಕೆಯನ್ನು ರವಾನಿಸಿದರು. ನಾವು ಈ ಹೋರಾಟ ಸಮಿತಿಯ ವತಿಯಿಂದ ವಕೀಲರನ್ನ ಸ್ವಾಗತ ಮಾಡ್ತಾ ಇದ್ದೇವೆ. ಇಲ್ಲಿ ವಕೀಲರು ಬರ್ತಾ ಇದ್ದಾರೆ, ಊಟ ಮಾಡ್ತಾ ಇದ್ರು. ನೀವ್ಯಾರು ಅಂತ ಕೇಳಿದೆ. ನಾನು ಎಲ್ಲಿಂದ ಬಲವಂತದ ಭೂಸ್ವಾಧೀನಕ್ಕೆ ಮುಂದಾಗಿರುವ ರಾಜ್ಯ ಸರ್ಕಾರದ ಕ್ರಮ ವಿರೋಧಿಸಿ ಇಂದು ರೈತರು ಹಮ್ಮಿಕೊಂಡಿದ್ದ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದ ದೇವನಹಳ್ಳಿ ತಾಲೂಕು ವಕೀಲರ ಸಂಘ ನ್ಯಾಯಾಲಯದ ಕಲಾಪ ಬಹಿಷ್ಕರಿಸಿ ರೈತರ ಪ್ರತಿಭಟನೆಯಲ್ಲಿ ಭಾಗವಹಿಸಿತು. ಇನ್ನು ನಟ ಪ್ರಕಾಶ್ ರೈ ರೈತರ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವ ಎಂಬಿ ಪಾಟೀಲರೇ, ರೈತರು ನಿಮ್ಮನ್ನು ಪ್ರಶ್ನೆ ಮಾಡುತ್ತಿಲ್ಲ, ರೈತರಿಗೆ ಉತ್ತರ ನೀಡುವುದನ್ನು ಬಿಟ್ಟು ಸ್ಪಂದಿಸುವ ಕೆಲಸ ಮಾಡಿ ಎಂದು ಹೇಳಿದರು. 13 ಹಳ್ಳಿಗಳ ಮಹಿಳೆಯರು ಮಣ್ಣು ಮಾರೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ನಿನ್ನೆ ತುರ್ತಾಗಿ ಸಭೆ ನಡೆಸಿದ ನೀವು 3 ಹಳ್ಳಿಗಳನ್ನು ಬಿಡೋದಾಗಿ ಹೇಳಿದ್ದೀರಿ. ಇದು ಯಾವ ನ್ಯಾಯ? ನಮಗೆ ನಮ್ಮ ಭೂಮಿ ಬಿಡಿ. ಎಂಬಿ ಪಾಟೀಲ್ ಏನು ಮಾಡ್ತಾ ಇದ್ದೀರಿ? ಭಾರತದ ರಾಜಕಾರಣದಲ್ಲಿ ಪಕ್ಷಗಳು, ವ್ಯಕ್ತಿಗಳು ಗೆಲ್ಲಲ್ಲ, ಜನ ನಿಮ್ಮನ್ನು ಗೆಲ್ಲಿಸುತ್ತಾರೆ. ನೀವು ಅಧಿಕಾರ ಅನುಭವಿಸಲು ಬಂದಿಲ್ಲ, ಪ್ರತಿನಿಧಿಸಲು ಬಂದಿದ್ದೀರಿ. ನಿಮ್ಮ ವಿರುದ್ಧ ಅನ್ನದಾತರು ಧಿಕ್ಕಾರದ ಘೋಷಣೆ ಕೂಗುವ ಮಟ್ಟಕ್ಕೆ ತಂದುಕೊಂಡಿರುವುದು ನೋವಿನ ಸಂಗತಿ ಎಂದರು. ನೀವು ಆಳ್ವಿಕೆ ಮಾಡೋಕೆ ಬಂದಿಲ್ಲ, ಪ್ರತಿನಿಧಿಸಲು ಬಂದಿದ್ದೀರಿ. 13 ಹಳ್ಳಿಗಳ ಹೆಣ್ಣು ಮಕ್ಕಳು ಹೋರಾಡುತ್ತಾ ಇದ್ದಾರೆ. ಬೇಕಾ ಸಿದ್ದರಾಮಣ್ಣ? ಇದು ನಿಮಗೆ ಕಿವಿ ಇಲ್ಲವಾ? ಹೃದಯ ಇಲ್ಲವಾ? ಮನಸ್ಸಾಕ್ಷಿ ಇಲ್ಲವಾ? ಅಹಿಂದ ಅಂತೀರಿ, ರೈತಪರ ಅಂತೀರಿ, ಮಾತಿಗೆ ನಿಲ್ತೀರಾ ಇಲ್ಲವೇ ಮಾತು ತಪ್ಪುತ್ತೀರಾ? ನೀವೇ ಬಂದು ಹೇಳಿದ್ದೀರಿ ಇದನ್ನು ರದ್ದು ಮಾಡೋದಾಗಿ. ಹಾಗಾದರೆ ಈಗ ಮಾತು ತಪ್ತೀರಾ ಎಂದು ಪ್ರಕಾಶ್ ರೈ ಪ್ರಶ್ನಿಸಿದರು. ಮುಖ್ಯಮಂತ್ರಿಗಳೇನು ಬದಲಾಗ್ತಾ ಇದ್ದಾರಾ? ಯಾರ ಮುಖ್ಯಮಂತ್ರಿ ಇಲ್ಲಿ? ಎಂಬಿ ಪಾಟೀಲ್ ಯಾಕಿಷ್ಟು ತರಾತುರಿ? ಅಲ್ಲಿ ನಿನ್ನೆ ಸಭೆ ಮಾಡಿದ್ದೀರಿ. ಇದು ಅಂತಃಕರಣದ ಹೋರಾಟ. ನಾವು ಮಣ್ಣು ಮಾರೋದಿಲ್ಲ, ಭೂಮಿ ಜೊತೆ ಸಂವಾದ ನಿಲ್ಲಲ್ಲ. ಕಾರ್ಖಾನೆ ಮಾಡಿ ಏನು ಮಾಡ್ತೀರಿ? ನಮ್ಮ ರೈತರನ್ನು ಕಾರ್ಖಾನೆಗಳ ವಾಚ್ಮ್ಯಾನ್ ಮಾಡ್ತೀರಾ? ಕಸ ಮುಸರೆ ತಿಕ್ಕಿಸಿಕೊಳ್ಳುತ್ತಿದ್ದೀರಾ ಎಂದು ತರಾಟೆಗೆ ತೆಗೆದುಕೊಂಡರು. ನಮ್ಮ ಮಾತುಗಳು ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ, ಎಂಬಿ ಪಾಟೀಲ್ರೇ, ಏನ್ ಮಾಡ್ತಾ ಇದ್ದೀರಿ? ಒಬ್ಬ ಮನುಷ್ಯನಿಗೆ ಒಂದ್ಸಲ ಹೇಳ್ಬೋದು, 2 ಸಲ ಹೇಳ್ಬೋದು, 3 ವರ್ಷ ಬಾಯ್ ಬಡ್ಕೋಬೇಕನ್ರಿ? ನಿಮ್ಗಳಿಗೆ ಒಂದು ಅರ್ಥ ಆಗಬೇಕು, ನೀವು ಗೆದ್ದಿಲ್ಲ. ಭಾರತದ ರಾಜಕಾರಣದಲ್ಲಿ ನೀವು ಪಕ್ಷಗಳು, ವ್ಯಕ್ತಿಗಳು ಗೆಲ್ಲಲ್ಲ, ಜನ ಗೆಲ್ಲಿಸ್ತಾರೆ. ನೀವು ಆಳ್ವಿಕೆ ಮಾಡಕ್ ಬಂದಿಲ್ಲ, ಪ್ರತಿನಿಧಿಸಕ್ ಬಂದಿದ್ದೀರಿ. ಏನಾಗಿದೆ ನಿಮಗೆ? 13 ಹಳ್ಳಿಯ ಹೆಣ್ಣು ಮಕ್ಕಳು ಆ ಹಳ್ಳಿಯ ಮಣ್ಣನ್ನ ತಗೊಂಡು ಬಂದು ಒಂದು ಗಿಡಕ್ಕೆ ಹಾಕಿ ನಾವು ಮಣ್ಣು ಮಾರೋಲ್ಲ ಅಂತಿದ್ದಾರೆ. ಇದರಲ್ಲಿ ತುಂಬಾ ಸೂಕ್ಷ್ಮವಾಗಿ ನಿಮ್ಗಳಿಗೆ ಧಿಕ್ಕಾರ ಹೇಳೋ ದಿನ ದೂರ ಇಲ್ಲ ಅಂತ ವಾರ್ನಿಂಗ್ ಮಾಡ್ತಾ ಇದೀವಿ ನಾವು. ಬೇಕಾ ಸಿದ್ದರಾಮಣ್ಣ ನಿಮಗೆ? ಕರ್ನಾಟಕದ ರೈತರ ಬಾಯಿಂದ ಧಿಕ್ಕಾರ ಕೂಗಿಸ್ಕೊಳ್ಳೋ ಪರಿಸ್ಥಿತಿಗೆ ಬರಬೇಕಾ ನೀವು? ಕಿವಿ ಇಲ್ವಾ? ಹೃದಯ ಇಲ್ವಾ? ಮನಸ್ಸಾಕ್ಷಿ ಇಲ್ವಾ? ಅಹಿಂದ ಅಂತೀರಿ, ಜನಪರ ಅಂತೀರಿ, ರೈತಪರ ಅಂತೀರಿ. ಇದೇ ಹೋರಾಟದ ಮಧ್ಯ ವಿರೋಧ ಪಕ್ಷದಲ್ಲಿದ್ದಾಗ ಬಂದು ನೀವೇ ತಾನೇ ಮಾತು ಕೊಟ್ರಿ. ಮಾತಿಗೆ ನಿಲ್ತೀರಾ, ಮಾತಿಗೆ ತಪ್ತೀರಾ? ಸಿದ್ದರಾಮಯ್ಯ ಅವರೇ ಅರ್ಥ ಮಾಡಿಕೊಳ್ಳಿ, ಇದೇ ರೈತರ ಜೊತೆ ನಾನು ಇಲ್ಲಿಯೇ ಮಲಗ್ತೀನಿ.
ಪೊಲೀಸರ ದುರ್ಬಳಕೆ ಮಾಡ್ತೀರಾ? ಸಿಎಂ ಸಿದ್ದರಾಮಯ್ಯ ಅವರೇ ನಮ್ಮ ಪ್ರೀತಿ ನಾಯಕರು ನೀವು. ನಮಗೆ ನಿಮ್ಮ ಉತ್ತರ ಬೇಡ, ನಮ್ಮ ನೋವಿಗೆ ಸ್ಪಂದಿಸಿ. ನಮಗೆ ನಮ್ಮ ಭೂಮಿ, ನಮ್ಮ ನೆಲ ಬೇಕು, ಹೋರಾಡೋಣ ಅಂತ ಪ್ರಕಾಶ್ ರೈ ಕರೆ ನೀಡಿದರು. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ.